ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಾನು ನಿಮ್ ಮುಂದೆ ಬಂದಿದ್ದೀನಿ. ಏನಪ್ಪಾ ಅಂದ್ರೆ, ಗೃಹ ಸಚಿವ ಪ್ರಿಯಾಂಕ ಖರ್ಗೆ ತವರು ಜಿಲ್ಲೆಯಲ್ಲಿ 3 ಜನ ಕೈದಿಗಳು ಎಸ್ಕೇಪ್. ಎಸ್ ವೀಕ್ಷಕರೇ, ನಮ್ಮ ರಾಜ್ಯದ ಗೃಹ ಸಚಿವರು ಪ್ರಿಯಾಂಕ ಖರ್ಗೆ ಅವರ ತವರು ಕ್ಷೇತ್ರದಲ್ಲಿ 3 ಜನ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. 3 ಜನ ಕೈದಿಗಳು ಮಧ್ಯರಾತ್ರಿ 3 ಗಂಟೆಯಲ್ಲಿ 25 ಅಡಿ ಕಾಂಪೌಂಡ್ ನ ದಾಟಿ ಅವರು ಎಸ್ಕೇಪ್ ಆಗಿದ್ದಾರೆ. ವೀಕ್ಷಕರೇ, ನಮ್ಮ ಗೃಹ ಸಚಿವರು ಮಾತೆತ್ರೆ RSS ಬಿಜೆಪಿ ಅದು ಇದು ಅಂತ ಹೇಳಿ ಬಿಟ್ಟಿ ಭಾಷಣಗಳನ್ನ ಮಾಡ್ತಾನೇ ಇರ್ತಾರೆ. ಆದರೆ ಅವರ ಕ್ಷೇತ್ರದಲ್ಲೇ 3 ಜನ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಈಗ ಪ್ರಿಯಾಂಕ ಖರ್ಗೆ ಅವರು ಏನ್ ಹೇಳ್ತಾರೆ? ಯಾಕಪ್ಪ ಅಂದ್ರೆ, ಅವರು ಎಸ್ಕೇಪ್ ಆದ ಕೈದಿಗಳು ಸಾಮಾನ್ಯ ಕೈದಿಗಳಲ್ಲ, ಒಂದು ಕೊಲೆಯ ಕೇಸಿನಲ್ಲಿ ಜೈಲ್ ಸೇರಿರುವ ಕೈದಿಗಳು. ವೀಕ್ಷಕರೇ, ಆ ಕೈದಿಗಳು ಬೀದರ್ ಜಿಲ್ಲೆಯ ವ್ಯಾಪ್ತಿಯರಂತೂ ತಿಳಿದು ಬಂದಿದೆ. ಒಬ್ಬ ಮುಸ್ತಾನ್, ಇನ್ನೊಬ್ಬ ಸಂತೋಷ್, ಮೂರನೇವರು ಸಾಗರ್ ಭೀಮರಾಯ್. ಎಸ್, ಈ 3 ಜನ ಕೈದಿಗಳು ಒಂದು ಕೊಲೆ ಕೇಸ್ನಲ್ಲಿ ಗುಲ್ಬರ್ಗದ ಸೆಂಟ್ರಲ್ ಜೈಲ್ ಸೇರಿರ್ತಾರೆ. ಆದರೆ ಈ ಶಿಕ್ಷೆ ಇರುವಂತ ಕೈದಿಗಳು ಹೇಗೆ ತಪ್ಪಿಸ್ಕೊಂಡ್ರು? ಇದಕ್ಕೆ ಯಾರು ಸಪೋರ್ಟ್ ಇತ್ತು? ಹೀಗಿರುವ ಒಂದು ಪ್ರಶ್ನೆ. ಸೆಂಟರ್ ಜೈಲ್ ಯಾಕೆ ಅಂದ್ರೆ, ಸೆಂಟರ್ ಜೈಲ್ ಅಂದರೆ 4 ಹಂತದ ಸೆಕ್ಯೂರಿಟಿಗಳು ಇರುತ್ತೆ. ವೀಕ್ಷಕರೇ, ನೀವು ಯೋಚನೆ ಮಾಡಿ, ಒಬ್ಬ ಕೈದಿ ತಪ್ಪಿಸ್ಕೋಬೇಕು ಅಂದ್ರೆ 4 ಹಂತದ ಸೆಕ್ಯೂರಿಟಿನ ದಾಟಿ ತಪ್ಪಿಸ್ಕೋಬೇಕು. ಆದರೆ ಮಧ್ಯರಾತ್ರಿ 3 ಗಂಟೆಯಲ್ಲಿ ಈ 3 ಕೈದಿಗಳು ಹೇಗೆ ತಪ್ಪಿಸ್ಕೊಂಡ್ರು? 25 ಅಡಿಯ ಗೋಡೆಯನ್ನು ದಾಟಿ ತಪ್ಪಿಸ್ಕೊಂಡಿದ್ದಾರೆ. ವೀಕ್ಷಕರು, ಇದೆಲ್ಲ ನೋಡ್ತಾ ಇದ್ರೆ ಹಣದ ಆಸೆಗೆ ಅಲ್ಲಿನ ಸಿಬ್ಬಂದಿಗೆ ಇವರಿಗೆ ಸಪೋರ್ಟ್ ಮಾಡಿದ್ರ ಅನ್ನುವ ಪ್ರಶ್ನೆ ಈಗ ಹುಟ್ಕೋತಾ ಇದೆ. ಯಾಕಪ್ಪ ಅಂದ್ರೆ, ಪ್ರತಿಯೊಬ್ಬ ಕೈದಿಗೆ ಸಂಜೆ 6ರಿಂದ ಬೆಳಗ್ಗೆ 6ರವರೆಗೆ ಹೊರಗಡೆ ಇರಲು ಅವಕಾಶನೇ ಇಲ್ಲ. ಅವ್ರು 6 ಗಂಟೆಯ ನಂತರ ಅವ್ರನ್ನ ಸೆಲ್ನಲ್ಲಿ ಹಾಕ್ತಾರೆ. ಬೆಳಗಿನ ಜಾವ 6 ಗಂಟೆಗೆ ಸೆಲ್ಲಿಂದ ಈಚೆ ಬಿಡ್ತಾರೆ. ಈಗಿರುವ ಪದ್ಧತಿಯಲ್ಲಿ ಅವರು ಮಧ್ಯರಾತ್ರಿ 3 ಗಂಟೆಗೆ ಹೇಗೆ ತಪ್ಪಿಸ್ಕೊಳ್ಳಕ್ ಸಾಧ್ಯ? ಅಂದರೆ ಅವ್ರು ತಪ್ಪಿಸ್ಕೊಳ್ಳೇಬೇಕು. ಅಂದರೆ ಇವತ್ತು ಸಡನ್ಲಿ ಪ್ಲಾನ್ ಅಂತೂ ಮಾಡಿದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ತುಂಬಾ ದಿನಗಳಿಂದ ಪ್ಲಾನ್ ಮಾಡಿ ಜೈಲಿನ ಕಂಬಿಗಳನ್ನು ಮುರಿದು ಹೊರಗಡೆ ಬಂದು ತಪ್ಪಿಸ್ಕೋಬೇಕು. ಇಷ್ಟೆಲ್ಲ ಮಾಡಬೇಕಾದರೆ ಅಲ್ಲಿನ ಸಿಬ್ಬಂದಿ ಪೊಲೀಸ್ ಅವರು ಏನ್ ಮಾಡ್ತಾ ಇದ್ರು ಅನ್ನುವ ಪ್ರಶ್ನೆ. ಮುಸ್ತಾನ್ ಆಗ್ಬೋದು, ಸಂತೋಷ್ ಆಗ್ಬೋದು, ಸಾಗರ್ ಭೀಮರಾಯ್ ಆಗ್ಬೋದು, ಈ 3 ಜನ ಶಿಕ್ಷೆಗೆ ಒಳಪಟ್ಟಿರುವ ಕೈದಿಗಳು. ಎಸ್, ಯಾಕೆಂದ್ರೆ ಜೀವವಾದಿ ಶಿಕ್ಷೆ ಅನುಭವಿಸ್ತಾರಂತ ಕೈದಿಗಳು. ಈ ಕೈದಿಗಳೇ ಈ ತರ ತಪ್ಪಿಸ್ಕೊಂಡ್ರೆ ಪೊಲೀಸ್ ಇಲಾಖೆ ಮೇಲೆ ಜನರ ನಂಬಿಕೆ ಇರುತ್ತಾ? ನೀವೇ ಯೋಚನೆ ಮಾಡಿ. ವೀಕ್ಷಕರೇ, ಗುಲ್ಬರ್ಗ ಸೆಂಟ್ರಲ್ ಜೈಲ್ನ ಮೊದಲನೇ ಸಲ ಏನು ಈ ತರ ಆರೋಪಗಳು ಬಂದಿಲ್ಲ. ಯಾಕೆ ಅಂದ್ರೆ, ತಪ್ಪಿಸ್ಕೊಂಡಿರೋದು ಮೊದಲನೇ ಸಲ ಇರುತ್ತೆ. ಅವರು ಆರೋಪಗಳು ತುಂಬಾ ಸಲ ಬಂದಿದೆ. ಅಲ್ಲಿನ ಕೈದಿಗಳಿಗೆ ವೇಟಿ ಟ್ರೀಟ್ಮೆಂಟ್ ಸಿಗುತ್ತೆ, ಗಾಂಜಾಗಳು ಸಪ್ಲೈ ಆಗುತ್ತೆ, ಫೋನ್ಗಳು ಕೈಗೆ ಸಿಗುತ್ತೆ, ಎಣ್ಣೆ ಸಪ್ಲೈ ಆಗುತ್ತೆ ಅನ್ನೋ ಎಲ್ಲಾ ಆರೋಪಗಳು ಬಂದಿದ್ವು. ಕೆಲವು ಸಲ ರೈಡು ಸಹ ಆಗಿತ್ತು. ಅಷ್ಟೆಲ್ಲ ಆದ್ರೂ ಇಲ್ಲಿನ ಸಿಬ್ಬಂದಿ ಯಾಕೆ ಎಚ್ಚೆತ್ತುಕೊಂಡಿಲ್ಲ ಅನ್ನುವ ಪ್ರಶ್ನೆ ಜನರಲ್ಲಿ ಇರುವುದು. ಇಲ್ಲಿ 4 ಹಂತದ ಸೆಕ್ಯೂರಿಟಿ ಇರುತ್ತಲ್ವಾ, ಅಲ್ಲಿಂದ ತಪ್ಪಿಸ್ಕೋಬೇಕು ಅಂದ್ರೆ ಎಲ್ಲಾ ಕಡೆನೂ ತಪ್ಪಿಸ್ಕೊಂಡು ಬಂದ್ರುವೆ ಕಾಂಪೌಂಡ್ ಅಂದ್ರೆ 25 ಅಡಿಯ ಕಾಂಪೌಂಡಿನ ಮೇಲೆ ವಿದ್ಯುತ್ ಲೈನ್ ಅನ್ನೋದು ಇರುತ್ತೆ. ಗೊತ್ತಲ್ಲ ನಿಮ್ಗೆ? ಪ್ರತಿಯೊಂದು ಜೈಲಿನ ಮೇಲೆ ವಿದ್ಯುತ್ ಲೈನ್ಗಳು ಇರುತ್ತೆ. ಏನಕ್ಕಪ್ಪ ಅಂದ್ರೆ, ಆ ಲೈನ್ ನ ಕೈದಿಗಳು ಏನಾರ ದಾಟಕ್ ಹೋದರೆ ಕರೆಂಟ್ ಹೊಡಿಲಿ ಅಂದ್ರೆ ಶಾಕ್ ಹೊಡಿಲಿ ಅನ್ನೋ ಒಂದು ಕಾರಣಕ್ಕೆ ಪ್ರತಿಯೊಂದು ಜೈಲಿನಲ್ಲಿ ವಿದ್ಯುತ್ ತಂತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಈಗ ಅವರು ತಪ್ಪಿಸ್ಕೊಳ್ಳೇಬೇಕು ಅಂತ ಪ್ಲಾನ್ ಮಾಡಿ ಜೈಲಿನ ಕಂಬಿಯನ್ನು ಮುರಿದು ಹೊರಗಡೆ ಬಂದ ಮೇಲೆ CC ಕ್ಯಾಮ್ರಾ ಇರುತ್ತೆ, ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ, ಅಲ್ಲೂ ತಪ್ಪಿಸಿಕೊಂಡು ಅಲ್ಲಿಂದ ಕಾಂಪೌಂಡ್ ಅಂದ್ರೆ ಜೈಲಿನ 25 ಅಡಿ ಕಾಂಪೌಂಡ್ ನ ಹತ್ತಿ ಆ ವಿದ್ಯುತ್ ತಂತಿ ವಿದ್ಯುತ್ ಲೈನ್ ಏನಿದೆ ಅದನ್ನ ದಾಟಬೇಕು ಅಂದ್ರೆ ಕರೆಂಟ್ ಹೊಡೆದಿಲ್ವಾ? ಇಷ್ಟೆಲ್ಲ ಆದ್ರೂ ಈಗ ಪೊಲೀಸ್ ಅಧಿಕಾರಿಗಳು ಹೇಳ್ತಿದ್ದಾರೆ ವಿದ್ಯುತ್ ಲೈನ್ ಕೆಟ್ಟೋಗಿತ್ತು ಅಂತ. 630 ಕೈದಿಗಳು ಇರುವ ಜೈಲಿನಲ್ಲಿ ವಿದ್ಯುತ್ ಲೈನ್ ಕೆಟ್ಟೋಗಿತ್ತು ಅಂದ್ರೆ ನಮ್ಮ ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನ ನೀವು ಯೋಚನೆ ಮಾಡಿ ವೀಕ್ಷಕರೇ. 2 ಜಾಗದಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಅಂದ್ರೆ ಇಲ್ಲ ಹಣದ ಆಸೆಗೆ ಅಲ್ಲಿನ ಸಿಬ್ಬಂದಿಯೇ ಈ ಕೈದಿಗಳಿಗೆ ಸಪೋರ್ಟ್ ಮಾಡಿದ್ರ ಗೊತ್ತಿಲ್ಲ. ಇದು ತನಿಖೆಯಲ್ಲಿ ಗೊತ್ತಾಗ್ಬೇಕು ವೀಕ್ಷಕರೇ. ಪ್ರತಿಯೊಂದು ಜೈಲಲ್ಲಿ CC ಕ್ಯಾಮ್ರಾ ಇರುತ್ತೆ. ಆ CC ಕ್ಯಾಮ್ರಾದಲ್ಲಿ ಗೊತ್ತಾಗಿಲ್ವಾ?
ಅದೂ ಗೊತ್ತಿಲ್ಲ. ಅಂದ್ರೆ ಇದನ್ನೆಲ್ಲಾ ನೋಡ್ತಿದ್ರೆ ಅಲ್ಲಿನ ಸಿಬ್ಬಂದಿಗೆ ಹಣವನ್ನು ಕೊಟ್ಟು ತಪ್ಪಿಸಿಕೊಂಡ್ರ ಅನ್ನುವುದು ಇರುವ ಪ್ರಶ್ನೆ. ಅಂದ್ರೆ ಆಮೇಲೆ ನನ್ನ ವಿರೋಧ ಪಕ್ಷ, ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷ ಇದೆಯೋ ಸತ್ತೋಗಿದೆ ಅನ್ನೋದು ಡೌಟ್ ಆಗಿದೆ. ಕಾಂಗ್ರೆಸ್ಸಿನ ಹಗರಣಗಳು ಸಾಲು ಸಾಲು ಬರ್ತಾ ಇದ್ರು, ವಿರೋಧ ಪಕ್ಷ ಇವತ್ತಿಗೂ ತುಟಿ ಬಿತ್ತಾ ಇಲ್ಲ. ಯಾಕೆ? ಎಲ್ಲ ವಿರೋಧ ಪಕ್ಷ ಹೋಗಿ ಕಾಂಗ್ರೆಸ್ಗೆ ಸರೆಂಡರ್ ಆಗ್ಬಿಟ್ಟಿದ್ಯಾ? ವಿರೋಧ ಪಕ್ಷದವರಾಗಿ ನೀವೇನ್ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ನೀವ್ ಏನ್ ಆಕ್ಷನ್ ತಗೋತಾ ಇದ್ದೀರಾ? ವಿರೋಧ ಪಕ್ಷದಲ್ಲಿ ಇರೋದಕ್ಕೆ ನೀವು ನಾಯಕ ಅಲ್ಲವೇ ಅಲ್ಲ ಅನ್ನೋದು ಈಗ ಜನಗಳಿಗೆ ಗೊತ್ತಾಗ್ತಾ ಇದೆ. ವಿರೋಧ ಪಕ್ಷನೇ ನಿಮ್ ಕೈಲಿ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಅಂದ್ರೆ ನಿಮ್ ಮುಂದಿನ ಗೆದ್ದು ನೀವೇನ್ ರಾಜ್ಯನ ಉದ್ಧಾರ ಮಾಡ್ತೀರಾ? ಅದ್ರ ಬದಲು ಕಾಂಗ್ರೆಸ್ಸೇ ಬೆಟರ್ ಅನ್ಸ್ಬಿಡುತ್ತೆ ಜನಕ್ಕೆ. ವೀಕ್ಷಕರೇ, ಇಲ್ಲಿ ಯಾರದು ತಪ್ಪು ಯಾರದು ಸರಿಯಾಗಿ ಗೊತ್ತಿಲ್ಲ. ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ 3 ಕೈದಿಗಳು ತಪ್ಪಿಸ್ಕೊಂಡಿದ್ದಾರೆ. ಇದೇ ತರ ಆದರೆ ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಯೋಚನೆ ಮಾಡಿ. ಹೌದು, ಈ ತರ ಆದಾಗ ಪ್ರತಿಯೊಬ್ಬನೂ ಅಪರಾಧ ಮಾಡೋದಿಕ್ಕೆ ಹಿಂಜರಿಯಲ್ಲ. ಬಿಡ, ಅಪರಾಧ ಮಾಡೋಣ, ಜೈಲ್ಗೆ ಹೋಗೋಣ, ಪೊಲೀಸರು ದುಡ್ಡು ಕೊಡೋಣ, ಲಂಚ ಕೊಡೋಣ, ಆರಾಮಾಗಿ ಜೀವನ ಮಾಡೋಣ, ಇಲ್ಲ ಈ ತರ ತಪ್ಪಿಸ್ಕೊಬರೋಣ, ಬೇಲ್ ತಗೋಣ. ಇದು ನಮ್ಮ ಕಾನೂನಿನ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.